ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 11ನೆಯ ಶ್ಲೋಕ. ಅವಜಾನಂತಿ ಮಾಂ ಮೂಢಾಃ ಮಾನುಷಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಎಲ್ಲ ಜೀವಿಗಳು ಪರಮ ಪ್ರಭುವಾಗಿರತಕ್ಕಂಥ ನಾನು ಮತ್ತು ಮಾನವ ರೂಪದ ದೇಹವನ್ನು ಧರಿಸಿಕೊಂಡಿದ್ದಾಗ ನನ್ನ ದಿವ್ಯವಾಗಿರ್ತಕ್ಕಂಥ ಪ್ರಕೃತಿಯನ್ನ ಈ ಜನರು ತಿಳಿಯದೆ ಮೂಢರು ಅಪಹಾಸ್ಯ ಮಾಡಿ ನಗುತ್ತಾರಲ್ಲ. ಸಾಮಾನ್ಯವಾಗಿ ಪರಮಾತ್ಮನ ಇದೊಂದು ಅಸಹಾಯಕತೆಯ ರೂಪದಲ್ಲಿ ವ್ಯಕ್ತವಾಗಿರುವಂಥ ಮಾತು. ಈ ಜನರಿಗೆ ಏನು ಹೇಳಬೇಕು? ಈ ಜನರು ಎಷ್ಟು ದಡ್ಡಿದ್ದಾರ, ಎಷ್ಟು ಅವಿವೇಕಿಗಳಿದ್ದಾರ, ಇವ್ರ ಬಗ್ಗೆ ನಾನು ಏನಂತ ಅಂದರೂ ಕೂಡ ಕಡಿಮೆ ಅನ್ನುವಂಥ ಮಾತನ್ನ ವ್ಯಕ್ತಗೊಳಿಸಲಾಗಿದೆ. ನಾನು ಈ ಶರೀರವನ್ನ ತನುಂ ಆಶ್ರಿತಂ ಮಾನುಷೀ ತನುಂ ಆಶ್ರಿತಂ, ನಾನು ಈ ದೇಹವನ್ನ ಧರಿಸಿಕೊಂಡು ಆ ದೇಹದಲ್ಲೇ ಇದ್ದೇನೆ. ಆದರೂ ಕೂಡ ಅವಜಾನಂತಿ ಮಾಂ, ನನ್ನನ್ನು ಈ ಜನ ತಿಳಿಯುತ್ತಿಲ್ಲ. ನಾನು ಒಳಗಡೆ ಇದ್ದರೂ ಕೂಡ ನನ್ನನ್ನು ತಿಳಿತಾ ಇಲ್ಲ. ಕಾರಣ ಏನಂತಂದ್ರೆ ಅವರ ಮೌಢ್ಯತನ, ಅಜ್ಞಾನ, ಕತ್ತಲೆಯಲ್ಲಿ ಕುಳಿತುಕೊಂಡು ಪಕ್ಕದಲ್ಲಿರುವ ವಸ್ತುಗಳನ್ನು ಹೇಗೆ ಮನುಷ್ಯನು ನೋಡುವುದಿಲ್ಲವೋ, ನೋಡಲಾಗುವುದಿಲ್ಲವೋ, ಹಾಗೆ ನನ್ನನ್ನು ಇವರು ತಿಳಿತಾ ಇಲ್ಲ. ನಾನು ಎಲ್ಲ ದೇಹಗಳನ್ನು ಕೂಡ ಆಶ್ರಯಿಸಿದ್ದೇನೆ, ಎಲ್ಲ ದೇಹಗಳಲ್ಲಿಯೂ ಕೂಡ ವ್ಯಾಪಿಸಿದ್ದೇನೆ. ನಾನು ದೇಹದಲ್ಲಿ ಇಲ್ಲ ಅಂತಂದ್ರೆ ಇವರು ಇರೋದಿಲ್ಲ. ಇವರ ದೇಹವನ್ನ ಸುಟ್ಟು ಹಾಕುತ್ತಾರೆ, ಹೂತು ಹಾಕುತ್ತಾರೆ. ಅಷ್ಟು ಗೊತ್ತಿದ್ದರೂ ಕೂಡ ನನ್ನನ್ನು ತಿಳಿತಾ ಇಲ್ವಲ್ಲ ಈ ಮಂದಿ. ಏನು ಹೇಳೋದು ಈ ಜನರಿಗೆ? ಎಷ್ಟು ಇವರು ಹಿಂದುಳಿದಿದ್ದಾರೆ, ಎಷ್ಟು ಇವರು ಅವಿವೇಕಿಗಳಾಗಿದ್ದಾರೆ. ಇವರ ಬಗ್ಗೆ ಏನು ಹೇಳಲಿ ಅರ್ಜುನ ಅಂತ ಈ ಮಾತನ್ನು ಹೇಳ್ತಾ ಇದೆ. ಭಾವಂ ಅಜಾನಂತಹ ಪರಂ ಭಾವಂ, ನಾನು ಈ ಶರೀರದಲ್ಲಿ ಇದ್ದೇನೆ, ಭಾವರೂಪದಿಂದ ವಾಸವಾಗಿದ್ದೇನೆ. ಇವರು ಅರ್ಥ ಮಾಡಿಕೊಳ್ತಾ ಇಲ್ಲ. ಯಾರು ಇರುವುದರಿಂದ ನಾನು ನಡೀತಾ ಇದ್ದೇನೆ, ಯಾರು ಇರುವುದರಿಂದ ಮಾತನಾಡ್ತಾ ಇದ್ದೇನೆ, ಯಾರು ಇರುವುದರಿಂದ ಊಟ ಮಾಡ್ತಾ ಇದ್ದೇನೆ, ಯಾರು ಇರುವುದರಿಂದ ಮಲಗ್ತಾ ಇದ್ದೇನೆ, ಯಾರು ಇರುವುದರಿಂದ ಮಲಗಿ ನಾನು ಹೇಳ್ತಾ ಇದ್ದೇನೆ, ಯಾವುದು ಗೊತ್ತಾಗ್ತಾ ಇಲ್ವಲ್ಲ ಇವರಿಗೆ. ಯಾಕೆ ಇಷ್ಟೊಂದು ಇವರು ಅವಿವೇಕದಲ್ಲಿ ಮುಳುಗಿದ್ದಾರ? ಅದರಿಂದ ಆಗ್ತಕ್ಕಂಥ ಲಾಭ ಆದರೂ ಏನಿದೆ? ನನ್ನನ್ನು ತಿಳಿದುಕೊಂಡರೆ ಲಾಭ ಅಲ್ಲದಲೇ ತಿಳಿಯದೆ ಹೋದರೆ ಇನ್ನೇನು ಲಾಭ? ತಿಳಿದುಕೊಳ್ಳದಲೇ ಹೋಗ್ಲಿ ಒಂದು ದೃಷ್ಟಿಯಲ್ಲಿ, ಆದರೆ ಇನ್ನೂ ನನ್ನನ್ನು ಏನ್ ಮಾಡ್ತಾರಂತಂದ್ರೆ ಇವರು ಅಪಹಾಸ್ಯ ಮಾಡಿ ನಗುತ್ತಾರಲ್ಲಪ್ಪ, ನನ್ನನ್ನ ಅಸಹ್ಯ ಮಾಡಿ ನಗ್ತಾರಲ್ಲ ಇವರು. ಏನು ಹೇಳೋದು ಇವರಿಗೆ? ಇಂತಹ ಜನರನ್ನ ನಾನು ಏನಂತ ಕರೆಯಲಿ? ಅಪಹಾಸ್ಯ ಮಾಡ್ತಾರೆ. ಹೌದಲ್ವೇ? ಯಾಕೆ ಅವನು ಇದ್ದಿದ್ರೆ ಕಾಣಬಹುದಾಗಿತ್ತು ನಮಗೆ, ಹೌದಲ್ವೇ? ಅವನು ಯಾಕೆ ನಮಗೆ ಕಾಣೋದಿಲ್ಲ? ಯಾಕೆ ನಮ್ಮ ಮುಂದೆ ಬಂದು ನಿಲ್ಲೋದಿಲ್ಲ? ಯಾಕೆ ಊಟ ಮಾಡಿದ, ನಿದ್ರೆ ಮಾಡಿದೆ ಅಂತ ಕೇಳೋದಿಲ್ಲ? ನಮ್ಮ ಅಪ್ಪ ಅಮ್ಮಂದಿರು ನಮ್ಮನ್ನು ಕೇಳ್ತಾರಲ್ವೇ? ಹಾಗೆ ಯಾಕೆ ಈತನು ಬಂದು ನಮ್ಮನ್ನು ಉಪಚಾರ ಮಾಡೋದಿಲ್ಲ, ಉಪಚರಿಸೋದಿಲ್ಲ ಅಂತ ಇವರು, ಗೊತ್ತಾಯ್ತಾ? ಹೇಗೆ ಇವರ ಅಪ್ಪ ಅಮ್ಮ ಅಕ್ಕ ತಂಗಿ ಬಂಧು ಬಾಂಧವರು ಹೇಗೆ ಇವನನ್ನ ಯೋಗಕ್ಷೇಮ ವಿಚಾರ ಮಾಡ್ತಾರಲ್ಲ, ಹಾಗೆ ನಾನೂ ಕೂಡ ಹೋಗಿ ಇವ್ರ ಮುಂದೆ ನಿಂತುಕೊಂಡು ಊಟ ಮಾಡಿದೇನಪ್ಪ, ನೀರು ಕುಡಿದೇನಪ್ಪ, ಆರಾಮಿದೆಯೇನಪ್ಪ ಅಂತ ಕೇಳ್ಬೇಕಂತ. ಯಾವ ಲೆಕ್ಕದಲ್ಲಿದ್ದಾರೆ ನೋಡು ಅರ್ಜುನ ಇವರು, ಯಾವ ತರ ಯೋಚನೆ ಮಾಡಿದ್ದಾರೆ ನೋಡಿ. ಹೀಗೆ ಮಾಡಬಹುದು ಅರ್ಜುನ. ಇವರು ಮಾಡತಕ್ಕಂಥ ಸಾಧನೆ ಏನು? ಇವ್ರ ಕೆಲಸವೇನು?
ಇವರ ಸ್ಥಿತಿ ಏನು, ಇವರ ಗತಿ ಏನು, ನನ್ನ ಕಡೆ ಮುಖ ಮಾಡಬೇಕಲ್ಲಪ್ಪ. ಇವರು ನನ್ನ ಕಡೆ ಮುಖ ಮಾಡಿದರೆ ನಾನು ಇವರ ಯೋಗಕ್ಷೇಮಗಳನ್ನು ನೋಡುತ್ತೇನೆ. ನನ್ನ ಕಡೆಗೆ ಮುಖ ಮಾಡದಲೆ, ನನ್ನನ್ನು ಯೋಚಿಸದಲೆ, ನನ್ನನ್ನು ತಿಳಿಯದಲೆ ಇವರು ಹೀಗೆ ನನ್ನನ್ನೇ ಅವನು ಇದ್ದಿದ್ರೆ ಬರಬೇಕಾಗಿತ್ತು, ಕಾಣಬೇಕಾಗಿತ್ತು ಅಂತಂದರೆ ಹೇಗಪ್ಪ? ಒಬ್ಬ ಬಡವ ದರಿದ್ರ ಮನೆಯಲ್ಲಿ ಮಲಗಿಕೊಂಡು ಉಪವಾಸ ಇದ್ದ. ಆದರೆ ಅವನಿಗೊಬ್ಬ ಜ್ಞಾನಿ ಬಂದು ಹೇಳ್ತಾನೆ, ನೀವು ಮಲಗಿರುವ ಏನು ಜಾಗೆಯಲ್ಲಿ ಬಂಗಾರ ಇದೆ, ಅದನ್ನು ಎತ್ತಿ ನೋಡು, ನೀನು ಶ್ರೀಮಂತ ಇದ್ದೀಯಾ ಅಂತ ಹೇಳಿದ. ಆಮೇಲೆ ಅವನು ಅದನ್ನು ನೆಲವನ್ನು ಅಗೆದು ನೋಡ್ತಾನೆ, ಅಲ್ಲಿ ಬಂಗಾರ ಇತ್ತು. ಆಮೇಲೆ ಅವನು ತಕ್ಷಣವೇ ಶ್ರೀಮಂತನಾದ. ಹೇಗೋ ಹಾಗೆ ಇವನು ನಾನಿರತಕ್ಕಂಥ ಆತ್ಮ ಸ್ಥಿತಿ ದೇಹದಲ್ಲಿ ಇದ್ದರೂ ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಯಾವಾಗ ಇವನು ಅಂಥ ಗುರುಗಳನ್ನು ಶರಣಾಗತನಾಗಿ ಅರ್ಥ ಮಾಡಿಕೊಳ್ತಾನೋ ಆವಾಗ ಶ್ರೀಮಂತನಾಗ್ತಾನ. ಅದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಯಾರನ್ನು ಹೋಗಿ ಕೇಳ್ತಾ ಇಲ್ಲ, ವಿನಂತಿಸ್ತಾ ಇಲ್ಲ, ಯಾರ ಕಡೆಗೆ ಹೋಗಿ ನಾನು ಹೇಗಿದ್ದೇನೆ ಅಂತ ಕೇಳ್ತಾ ಇಲ್ಲ. ಹೇಗೆ ಅರ್ಜುನ ಅನ್ನುವಂಥ ಮಾತನ್ನ ಭಗವಂತ ಇಲ್ಲಿ ವ್ಯಕ್ತಗೊಳಿಸಿದ್ದಾನೆ. ಹರಿ ಓಂ ತತ್ಸತ್.